ಪವರ್ ಸೆಕ್ಟರ್ಗಳು ಪ್ರೈವೇಟ್ ಬೇರೆ ಕಂಪ್ನಿಗಳು ಸೆಕ್ಷನ್ 11 ತಗೊಂಡು ಇದನ್ನ ಅವಾಗ ಸೆಕ್ಷನ್ 11 ಅನ್ನೋ ಸಾಮಾನ್ಯ ಸಚಿವರಾಗಿ ಅದನ್ನು ಕೂಡ ಸಮರ್ಥ ಇದೆ ಸರ್. ಅದ್ರ ಬಗ್ಗೆ ನೀವು ಕೇಳಿದ್ರೆ ಅದನ್ನ ಲಕ್ಷ ಇದ್ದಿದ್ದು ಈಗ ಸುಮಾರು 2.5 ಲಕ್ಷ ಈಗಾಗಲೇ ನಾವು ಅವರಿಗೆಲ್ಲ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಟ್ಟಿದ್ದೀವಿ. ಏನು ಮಾಡಿದ್ದೀವಿ ಅಂತ ಹೇಳ್ಬಿಟ್ರೆ, ಒಂದು ಗ್ರಿಡ್ಡಿಂದ 500 ಮೀಟ್ರ್ವರೆಗೆ ನಾವೇ ಅವರಿಗೆ ಅದಕ್ಕಿರುವ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ನಮ್ಮ ಖರ್ಚಲ್ಲಿ, ಸರ್ಕಾರದ ಖರ್ಚು ಮತ್ತು ಎಸ್ಕಾಂಗಳ ಖರ್ಚಲ್ಲಿ ಮಾಡಿಕೊಡ್ತಾಯಿದ್ವಿ. 500 ಮೀಟ್ರಿಗಿಂತ ಹೆಚ್ಚಿಗಿದ್ದರೆ ಕುಸುಮ್ ಬಿ ಅಂದರೆ ಸೋಲಾರ್ ಇದನ್ನು ಪಂಪ್ ಸೆಟ್ಗಳನ್ನು ಕೊಡುವಂಥ ಕೆಲಸಗಳು ಮಾಡ್ತಾಯಿದ್ವಿ. ಅದಕ್ಕೆ ಮೊದಲು ಇದ್ದಿದ್ದು 30 + 30. ಈಗ ರಾಜ್ಯ ಸರ್ಕಾರದವರು 50%, ಕೇಂದ್ರ ಸರ್ಕಾರದವರು 30%, 40,000 ಪಂಪ್ ಸೆಟ್ಗಳಿಗೆ ಈಗಾಗಲೇ ನಮಗೆ ಅನುಮತಿ ಕೊಟ್ಟಿದ್ದಾರೆ. ಅದು ಲ್ಯಾಪ್ಸ್ ಆಗಿತ್ತು. ನಾವು ಹೋಗಿ ಕೇಂದ್ರ ಸರ್ಕಾರದಿಂದ ಅದು ಮಾಡಿ ಪ್ಲಸ್ ಕ್ಯಾಬಿನೆಟಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲೂ ಅನುಮತಿ ತಗೊಂಡು ಈ ಕೆಲಸಗಳು ಮಾಡ್ತಾಯಿದ್ವಿ. ಈಗ ಇಡೀ ರಾಜ್ಯದಲ್ಲಿ ಸುಮಾರು 6,000 ಮೆಗಾವಾಟು ವಿಂಡ್ ಎನರ್ಜಿ ಮಾಡಲಿಕ್ಕೆ ಈಗಾಗಲೇ ಮಾಡ್ತಾಯಿದ್ವಿ. ಬಹುಶಃ ಹಾಸನ ಮತ್ತು ಗದಗು ಆ ಕಡೆ ಎಲ್ಲ ಹೆಚ್ಚಿಗಿದೆ. ಇದೆಲ್ಲ ಇಡೀ ನಮ್ಮ ನ್ಯಾಷನಲ್ ಸ್ಟಡಿ ಇದೆ, ವಿಂಡ್ ಸ್ಪೀಡು ಎಲ್ಲೆಲ್ಲ ಮಾಡ್ಬೋದು ಅಂತ. ಅದ್ರ ಮೇಲೆ ನಾವು ಮಾಡ್ತಾಯಿದ್ವಿ.